ಟೆನ್ಷನ್ನಲ್ಲಿದ್ದ ಸಿದ್ದರಾಮಯ್ಯಗೆ ಕೋವಿಡ್ ರಿಲೀಫ್. ಹಸಿದ ಹುಲಿ ಬಾಯಿಗೆ ಸಿಕ್ಕಾಕಿಕೊಂಡ ಕೇಸರಿ ಕಲಿಗಳು. ಸಿದ್ದರಾಮಯ್ಯ ಕೈ ಸೇರಿದ ಕೋವಿಡ್ ಮಧ್ಯಂತರ ವರದಿ. ರಿಪೋರ್ಟ್ ಬರುತ್ತಿದ್ದಂತೆ ಕೈಪಾಳಯ ಫುಲ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ದೌಡಾಯಿಸಿದ ಸಚಿವರು. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರಾದ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ದಿಢೀರ್ ವಿಸಿಟ್ ನೀಡಿದ್ದಾರೆ. ವರದಿ ಕೈ ಸೇರಿದ ದಿನವೇ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ. ವರದಿಯಲ್ಲಿರೋ ಅಂಶಗಳ ಬಗ್ಗೆ ಸೀಕ್ರೆಟ್ ಮೀಟಿಂಗ್ ನಡೆಸಲಿದ್ದು, ರಾತ್ರೋರಾತ್ರಿ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಗುಪ್ತ ಸಭೆ ನಡೆಸಲಾಗಿತ್ತು. ವರದಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದು ಹೇಗೆ? ರಾಜ್ಯ ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು ಹೇಗೆ? ಲೀಗಲ್ ಆಗಿ ಇದನ್ನ ಮುಂದೆ ಕೊಂಡೊಯ್ಯುವುದು ಹೇಗೆ? ಕುಲಂಕುಷವಾಗಿ ಸಮಾಲೋಚಿಸಿರೋ ನಾಯಕರು. ಸಮಯ ನೋಡಿಕೊಂಡು ಬಿಜೆಪಿ ಅಂಗಳಕ್ಕೆ ಬಾಂಬ್ ಇಡಲು ಫಿಕ್ಸ್ ಆಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯ ರಾಜಕೀಯದ ಬೆಳವಣಿಗೆ. ಮುಡಾ ಟೆನ್ಷನ್ನಲ್ಲಿದ್ದ ಸಿದ್ದರಾಮಯ್ಯಗೆ ಕೋವಿಡ್ ಬಿಗ್ ರಿಲೀಫ್ ನೀಡಿದೆ ಅಂತಾನೆ ಹೇಳ್ಬೋದು. ಹಸಿದ ಹುಲಿ ಬಾಯಿಗೆ ಕೇಸರಿ ಕಲಿಗಳು ಸಿಕ್ಕಿ ಹಾಕಿಕೊಂಡಾಗಿದೆ. ಹೀಗಾಗಿ ಬಿಜೆಪಿಯಲ್ಲಿ ಗಡಗಡ ಶುರುವಾಗಿದೆ. ರಿಪೋರ್ಟ್ ಬರುತ್ತಿದ್ದಂತೆ ಕೈಪಾಳೆಯ ಫುಲ್ ಅಲರ್ಟ್ ಆಗಿದ್ದು, ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರೆಲ್ಲ ದೌಡಾಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ರಾತ್ರೋರಾತ್ರಿ ಸಚಿವರಾದ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ದಿಢೀರ್ ವಿಸಿಟ್ ನೀಡಿದ್ದಾರೆ. ವರದಿ ಕೈ ಸೇರಿದ ದಿನವೇ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ ನಡೆಸಿದ್ದು, ವರದಿಯಲ್ಲಿರೋ ಅಂಶಗಳ ಬಗ್ಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ. ರಾತ್ರೋರಾತ್ರಿ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಗುಪ್ತ ಸಭೆ ನಡೆಸಲಾಗಿದೆ. ವರದಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದು ಹೇಗೆ ಎಂಬುದರ ಚರ್ಚೆ ನಡೆದಿದ್ದು, ರಾಜ್ಯ ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು ಹೇಗೆ ಎಂಬುದರ ಬಗ್ಗೆ ಚರ್ಚೆಯಾಗಿದೆ. ಲೀಗಲ್ ಆಗಿ ಇದನ್ನ ಮುಂದೆ ಕೊಂಡೊಯ್ಯುವುದು ಹೇಗೆ? ಕುಲಂಕುಷವಾಗಿ ಸಮಾಲೋಚಿಸಿರೋ ನಾಯಕರು. ಸಮಯ ನೋಡಿಕೊಂಡು ಬಿಜೆಪಿ ಅಂಗಳಕ್ಕೆ ಬಿಗ್ ಬಾಂಬ್ ಇಡಲು ಫಿಕ್ಸ್ ಆಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯ ರಾಜಕೀಯದ ಈ ಒಂದು ಬೆಳವಣಿಗೆ.